ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಡೈರೆಕ್ಟಾಗಿ ಫೇಸ್ ಬಂದಿದ್ದೀನಿ. ಯಾಕಂತ ಅಂದರೆ ಇವತ್ತು ಆರ್ ಆರ್ ಬಿ ಪಿ ಒ ಕ್ಲರ್ಕ್ ರಿಸಲ್ಟ್ ಬಂದಿದೆ. ಪಿ ಒ ರಿಸಲ್ಟ್ ಬಂದಿದೆ. ಆರ್ ಆರ್ ಬಿ ಪಿ ಒ ಸಂತೋಷದಲ್ಲಿ ನಾನೇನು ಮಾತಾಡ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ. ಏನಂದರೆ ನಾನು ಅಟೆಂಡ್ ಮಾಡಿದ್ದು ಆರ್ ಆರ್ ಬಿ ಪಿ ಒ ಪ್ರಿಲಿಮ್ಸಲ್ಲಿ ಓನ್ಲಿ 37. ಆ 37ನಲ್ಲೂ ಕೂಡ ನಂದು ಎಕ್ಸಾಮ್ ಬರೀಬೇಕಾದ್ರೆ 2 ಸಲ, ಎಕ್ಸಾಮ್ ಮಧ್ಯದಲ್ಲಿ 2 ಸಲ ನಂದು ಸಿಸ್ಟಮ್ ಆಫ್ ಆಯಿತು. ನನಗೆ ಓಪ್ ಇತ್ತಿಲ್ಲ ಆರ್ ಆರ್ ಬಿ ಪಿ ಒ ಕ್ಲಿಯರ್ ಆಗುತ್ತೆ ಅಂತ. ಆದರೆ ಪಿ ಒ ಕ್ಲಿಯರ್ ಆಯಿತು. ಆಮೇಲೆ ನಾನು ಕ್ಲರ್ಕು ಚೆನ್ನಾಗಿ ಅಟೆಂಡ್ ಮಾಡಿದ್ದೆ. ಆದ್ದರಿಂದ ನಾನು ಮೇನ್ಸ್ ಪ್ರಿಪ್ರೇಷನು ಬಿಡಲಿಲ್ಲ. ಮೇನ್ಸ್ ಪ್ರಿಪ್ರೇಷನು ಮಾಡ್ತಾ ಬಂದಿದ್ದೀನಿ ಪ್ರಿಲಿಮ್ಸ್ ಆದ ನೋಡಿಂದ. ಬಟ್ ಇವತ್ತು ರಿಸಲ್ಟ್ ಬಂದಿದೆ. ಆರ್ ಆರ್ ಬಿ ಪಿ ಒ ನಂದು ಕ್ಲಿಯರ್ ಆಗಿದೆ. ಆ್ಯಕ್ಚುಲಿ ನನಗೆ ಇದು ತುಂಬ ಅನ್ಎಕ್ಸ್ಪೆಕ್ಟೆಡು. ಯಾಕಂದರೆ ನಾನು ಶ್ರಮ ಹಾಕಿದೆ. ನಾನು ದಿನ 8 ಅವರ್ 10 ಅವರ್ ಕೂತ್ಕೊಂಡು ಓದ್ತಿದ್ದೆ ಬೆಳಗ್ಗೆಯಿಂದ ಸಂಜೆ. ವಾಕೆಲ್ಲ ಡೈಲಿ ತೊಗೋತಿದ್ದೆ. ಸೊ ಅದರಿಂದ ನಾನು ಓಪ್ ಇತ್ತಿಲ್ಲ. 37 ಮೇಲೆ ಅಟೆಂಡ್ ಮಾಡಿದ್ದೆ. ಮತ್ತು ಏನಂತ ಅಂದರೆ ಸಿಸ್ಟಮು ಕೂಡ 4 ಸಲ ಆಫ್ ಆಗೋಯಿತು. ನನ್ನ ಎಕ್ಸಾಮ್ ಸ್ಟಾರ್ಟ್ ಆಗಿಂತ ಸ್ಕ್ಯಾನ್ ಮಾಡ್ತಾರಲ್ಲ, ನಮ್ಮ ಫೇಸ್ ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಸಿಸ್ಟಮಲ್ಲಿ ನಮ್ಮ ಫೇಸ್ ಬರುತ್ತೆ. ಅದು ನಾನು ಬಂದಿಲ್ಲ. ಅದು 2 ಸಲ ಆಫ್ ಆಯಿತು. ಬಂದಾದಮೇಲೂ 2 ಸಲ ಆಫ್ ಆಯಿತು. ಮತ್ತು ಎಕ್ಸಾಮ್ ಬರೀಬೇಕಾದ್ರೇ ಆವಾಗಲೂ ಕೂಡ ನಂದು 2 ಸಲ ಸಿಸ್ಟಮ್ ಆಫ್ ಆಯಿತು. ಆ ಒಂದು ಪ್ರೆಷರ್, ಆ ಗಾಬರಿಲಿ ನನ್ನ ಜಾಸ್ತಿ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಓನ್ಲಿ 37 ಮಾತ್ರ ಅಟೆಂಡ್ ಮಾಡಿದ್ದೆ. ಆದರೂ ಇವತ್ತು ಬಂದು ಕ್ಲಿಯರ್ ಆಗಿದೆ. ನಮಗೆ ಅದು ಶೀಟು ಬಂದು ಅಪ್ಲೋಡ್ ಮಾಡ್ತೀನಿ ಇನ್ನು. ಸೊ ಅದರಿಂದ ನಾನು ಹೇಳೋದು ಇಷ್ಟ ಅಂದರೆ ಆ್ಯಕ್ಯುರಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂದು ಆ್ಯಕ್ಯುರಸಿ ಇದ್ದಿದೆ, ಅದಕ್ಕೆ ನಂದು ತುಂಬ ಕ್ಲಿಯರ್ ಆಗಿದೆ. ಅದು ಆ್ಯಕ್ಯುರಸಿ ಇದರಿಂದ ನನಗೆ ಕ್ಲಿಯರ್ ಆಗಿದೆ. ಸೊ ಆ್ಯಕ್ಯುರಸಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಮಾಕ್ ಟೆಸ್ಟಲ್ಲಿ. ಸೊ ಎಲ್ಲರೂ ಆ್ಯಕ್ಯುರಸಿ ಮೇಂಟೈನ್ ಮಾಡಿ. ಥ್ಯಾಂಕ್ ಯು.